ಈ 101 ನೆನಪು ಸರಣಿ ಹಿರಿಯ ಸಂಗೀತ ನಿರ್ದೇಶಕ, ಸಂಗೀತಗಾರ ಶ್ರೀ ಗೋಪಿ ಕೃಷ್ಣ ಅವರದು. ಅವರ ಮೂಲಕ ಅವರ ಮಗ ನಿತಿನ್ ಗೋಪಿ ಅಂದ್ರೆ ಹಲೋ ಡ್ಯಾಡಿ ಚಿತ್ರದಲ್ಲಿ ವಿಷ್ಣುದಾದ ಅವರ ಮಗ, ಕುಟುಂಬ ಚಿತ್ರದಲ್ಲಿ ಉಪ್ಪಿ ಅವರ ಸ್ನೇಹಿತ, ಅಪ್ಪು ಚಿತ್ರದಲ್ಲೂ ಕೂಡ ಪವರ್ ಸ್ಟಾರ್ ಜೊತೆಗಿದ್ದ ಯುವಕ, ಬೇಬಿ ಶಾಮಿಲಿ ಅವರೊಂದಿಗೆ ಚಿನ್ನ ನೀ ನಗುತ್ತಿರು ಚಿತ್ರದಲ್ಲಿ ಸಿಂಡ್ರೆಲಾ ಸಿಂಡ್ರೆಲಾ ಕಥೆಯ ಕೇಳುವ ಬನ್ರೆಲಾ ಈ ಹಾಡಿನಲ್ಲಿ ಇದ್ದ ಆ ಚಿಕ್ಕ ಯುವರಾಜನ ನಿಜ ಬದುಕಿನ ನೈಜ ವಿಷಯದ ಜೊತೆಗೆ ಶ್ರೀ ಗೋಪಿ ಕೃಷ್ಣ ಅವರ ಸಂಗೀತದ ಕಥೆ, ಶ್ರೀ ಹಂಸಲೇಖ ಅವರ ಜೊತೆ ಕಳೆದ ಆ ನಾದಗಳ ಗಾಥೆ, ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಹೆತ್ತ ಮಗನನ್ನ ಕಳೆದುಕೊಂಡ ಆ ಒಬ್ಬ ತಂದೆಯ ವ್ಯಥೆ ಈಗ ನಿಮ್ಮ ಜೊತೆ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ರಘುರಾಮ್ ಮತ್ತೆ ಈಗ ನಮ್ಮ ಗೋಪಿ ಕೃಷ್ಣ ಅವ್ರ ಮನೆಗೆ ಬಂದಾಯಿತು. ನೋಡಿದ್ದೀರ ನನ್ನ ಎಪಿಸೋಡಲ್ಲೇ ಕಲಾವಿದರು ಯಾರು ಅಂತ. ತುಂಬ ಒಬ್ಬ ನಿಷ್ಕಲ್ಮಶವಾದ ಮನಸ್ಸಿನ ಒಬ್ಬ ಸಂಗೀತ ಸರಸ್ವತಿಯ ಶಾರದೆಯ ಪುತ್ರ. ನನಗೆ ನಾನು ಆಗಲೇ ತಿಳಿಸ್ದಾಗೆ ತುಂಬ ಹಳೆಯ ಪರಿಚಯ. ನಮ್ಮ ಮೈಸೂರು ಮೋಹನ್ ಅವರ ಸ್ವಂತ ಬ್ರದರು, ತಮ್ಮ. ತುಂಬ ತುಂಬ ಪ್ರತಿಭೆ ಇದ್ದು ಎಲ್ಲೋ ಎಲೆಮಾರೆ ಕಾಯಿ ಥರ ಇದ್ದಂಥವ್ರು. ಮೊದಲನೇದಾಗಿ ನಾನು ಕ್ಷಮೆ ಕೇಳಿದ್ದೀನಿ. ಯಾಕೆಂತಂದರೆ ನಾವು ಯಾರನ್ನೋ ಗುರುತಿಸ್ತೀವಿ, ಯಾರನ್ನೋ ಹುಡುಕ್ತೀವಿ, ಸಂದರ್ಶನ ಮಾಡ್ತೀವಿ. ನಮ್ಮವರೇ ಇವರು, ನಮ್ಮ ಪಕ್ಕದಲ್ಲೇ ಇದ್ದವರು ಎಷ್ಟು ಕೆಲಸಗಳು ಮಾಡಿದ್ದಾರೆ, ಅವ್ರನ್ನ ನಾನು ಸಂದರ್ಶನ ಮಾಡೋದ್ರಲ್ಲಿ ತಡ ಆಯಿತು. ಸೊ ಹಾಗಾಗಿ ಎಲ್ಲರ ಮುಂದೆನೂ ಗೋಪಿ ಸರ್ಗೂ ನಾನು ಕ್ಷಮೆ ಕೇಳ್ತೀನಿ, ನಿಮಗೂ ಕ್ಷಮೆ ಕೇಳ್ತೀನಿ. ತುಂಬ ಅದ್ಭುತವಾದ ಒಂದು ವಿಚಾರಗಳನ್ನ ಹೊತ್ತಿರುವಂಥ ಭಂಡಾರದ ಕಥೆ ಇದು. ಎಲ್ಲವೂ ಒಂದೊಂದಾಗಿ ಮಾತಾಡ್ಕೊಂಡು ಹೋಗೋಣ. ಹಾಗಿದ್ದರೆ ನಿಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಳ್ಳಲು ಸಾಧ್ಯವಾಗಿರುವ ಈ ರೀತಿ ದಿಗ್ಗಜರನ್ನು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದನ್ನು ಮರಳೆ ಅಂತ ಹೇಳ್ತಾ, ನಮ್ಮ ಗೋಪಿ ಕೃಷ್ಣ ಅವರ ಬದುಕಿನ ಕಥೆಗೆ, ಅವರ 101 ನೆನಪಿಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಗೋಪಿ ಕೃಷ್ಣ ಅವರು. ಸರ್ ನಮಸ್ಕಾರ. ಗೋಪಿ ಸರ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೇಗಿದ್ದೀರಾ ಗೋಪಿ ಸರ್? ಆರಾಮಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಹಾಗೇ ಇದ್ದೀರಾ ಸರ್, ಗ್ಲಾಮರ್ ಆಗಿ. ನಾನು ಅವಾಗ ನೋಡಿದಾಗ ಹೆಂಗಿದ್ನೋ ಈಗಲೂ ಹಾಗೇ ಇದ್ದೀರಾ. ಏನು ಸರ್ ನಿಮ್ಮ ಸೌಂದರ್ಯದ ಹಿಂದಿರುವ ಗುಟ್ಟು? ನಿಮ್ಮ ಈ ಸೌಂದರ್ಯದ ಹಿಂದಿರುವ ಗುಟ್ಟೇನು? ಏನಿಲ್ಲ, ಸಂಗೀತದಲ್ಲಿದ್ದರೆ ಮೆಡಿಟೇಷನ್. ವಂಡರ್ಫುಲ್. ಯಾಕೆಂದರೆ 24 ಗಂಟೆ ಅದರಲ್ಲೇ ಇರ್ತೀವಲ್ವ, ಬೇರೆ ಯೋಚನೆ ಇರೋದು. ಸೊ ಬಾಡಿಗೆ ಒಂಥರ ಮೆಡಿಟೇಷನ್, ಅದೇ ನಮಗೆ ಹೆಲ್ತು ವೆಲ್ತು ಎಲ್ಲ ವಿದ್ಯೆ, ಬುದ್ಧಿ, ಶ್ರದ್ಧೆ ಎಲ್ಲನೂ ಅದೇನೆ. ವೆರಿ ಗುಡ್ ಸರ್. ಸರ್ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಇಷ್ಟು ಲೇಟಾಗಿ ಮಾಡ್ತಾ ಇರೋದಕ್ಕೆ ಕ್ಷಮೆ ಇರಲಿ ಸರ್. ಇಲ್ಲ ಅದು ಗುರ್ತಿಸೋದು ಇಂಪಾರ್ಟೆಂಟು, ಅದರ ಟೈಮು ಗೀಮು ಏನಿಲ್ಲ. ನಾವು ಗುರ್ತಿಸೋದೇನಿಲ್ಲ ಸರ್, ನಿಮ್ಮ ಜನ ಗುರುತಿಸ್ಬಿಟ್ಟಿದ್ದಾರೆ. ನಾವು ನಿಮ್ಮನ್ನು ಲೇಟಾಗಿ ಇಂಟರ್ವ್ಯೂ ಮಾಡ್ತಾ ಇದ್ವಿ, ಅದು ನನಗೆ ಕಾಡ್ತಿರೋ ಗಿಲ್ಟು ಏನಿಲ್ಲ ಸರ್. ಎನಿವೆ, ನಿಮಗೆ ನಾನು ಆಗಲೇ ತಿಳಿಸ್ದಂಗೆ ತಮ್ಮ ಮಗ ಅವ್ರ ಬಗ್ಗೆನೂ ಸಾಕಷ್ಟು ಜನಕ್ಕೆ ಪ್ರಶ್ನೆಗಳಿದೆ, ನಿತಿನ್ ಅವ್ರ ಬಗ್ಗೆ. ಜೊತೆಗೆ ನನಗೆ ನಿತಿನ್ ಅವರ ಕತೆ ಎಷ್ಟು ಇಂಪಾರ್ಟೆಂಟು, ನಿಮ್ಮ ಕತೆ ಕೂಡ ನನಗಷ್ಟೇ ಇಂಪಾರ್ಟೆಂಟ್. ಯಾಕೆಂತಂದರೆ ನಿಮ್ಮ ಮ್ಯೂಸಿಕಲ್ ಸ್ಟ್ರಗಲ್ಲು, ಆ ಜರ್ನಿ ಇದೆಯಲ್ಲ, ಅದು ತುಂಬ ಇನ್ಸ್ಪೈರಿಂಗ್ ಆಗಿರುವಂಥ ಕತೆ. ನಮ್ಮ ಮೈಸೂರು ಮೋಹನ್ ಅವರ ತಮ್ಮ ನೀವು. ಎಷ್ಟು ಜನ ಸರ್ ಅಣ್ಣ ತಮ್ಮಂದರು? ನಾವು ಆ್ಯಕ್ಚುಲಾಗಿ 5 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣುಮಗಳು. 5 ಜನದಲ್ಲಿ 3 ಜನ ಮ್ಯೂಸಿಕ್ಕು. ಮೈಸೂರು ಮೋಹನ್ನು, ಸುದರ್ಶನ್ನು, ನಾನು ನಾಶಿಕನು. ಸುದರ್ಶನ್ನು ಗಿಟಾರಿಸ್ಟು, ಮೋಹನ್ನು ಕೀಬೋರ್ಡು, ಅವ್ರ ಮಕ್ಕಳು ಮ್ಯೂಸಿಕ್ಕು. ಅವ್ರ ಮಕ್ಕಳು ಅದೇ ನಮ್ಮ ಗೌತಮ್ ಶ್ರೀವತ್ಸ ಆ್ಯಂಡ್ ಗೌರವ್ ಶ್ರೀವತ್ಸ. ಸೊ ನಮ್ಮ ಅಕ್ಕನೂ ಮ್ಯೂಸಿಕ್ ಎಮ್ಮೆ. ಸೊ ಹೋಲ್ ಫ್ಯಾಮ್ಲಿ, ನಮ್ಮ ತಂದೆ ತಾಯಿ, ನಮ್ಮ ತಾಯಿ ಹಾರ್ಮೋನಿಯಂ ಪ್ಲೇಯರು, ನಮ್ಮ ತಂದೆ ವಯಲಿನು, ಮೃದಂಗ. ಸೊ ನಮಗೆ ಚಿಕ್ಕ ವಯಸ್ಸಲ್ಲಿ ಬೆಳಗ್ಗೆ 5:30ಗೆ ನಮ್ಮ ಅಕ್ಕಂಗೆ ಪಾಠ ಆಗೋದು. ನಿಮ್ಮ ತಂದೆ ತಾಯಿ ಹೆಸರೇನು ಸರ್? ನಮ್ಮ ತಂದೆ ಗುಂಡೂರಾವ್ ಅಂತ, ತಾಯಿ ಶ್ಯಾಮಲಮ್ಮ ಅಂತ. ನೀವು ಒಟ್ಟು 5 ಜನ ಮಕ್ಕಳು? 6 ಜನ ಅಂದರೆ ಒಬ್ಳಕ್ಕ, 5 ಗಂಡು ಮಕ್ಕಳು. ನೀವು ಎಷ್ಟನೇವರು? ನಾನು 4ನೇವರು. ಓಕೆ, ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. ಸೊ ಮನೇಲಿ 5:30ಗೆ TR ಶ್ರೀನಿವಾಸ್ ಅಂತ ಕ್ಲಾಸಿಕಲ್ ಮ್ಯೂಸಿಕ್. ನಮ್ಮ ತಂದೆ ತಾಯಿ ಎಲ್ಲ ನಾದ ಬ್ರಹ್ಮ ಸಭಾಲಿ ಅವರು ಪ್ರತಿ ತಿಂಗಳು ಕ್ಲಾಸಿಕಲ್ ಸಂಗೀತ. ನಮಗಾಗೊಂದು 3-4 ವರ್ಷ ನಾವಿನ್ನ ಮಲಗಿರೋ 5:30ಗೆ ಸಂಗೀತ ನಡೀತಾ ಇರೋದು. ನಮ್ಮ ಕಿವಿಗೆ ಅದೇ ಬಿದ್ದು 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 ಕ್ಲಾಸಿಕ್ ಅಂದರೆ ಪ್ಯೂರ್ ಕ್ಲಾಸಿಕ್. ನಮಗೂ ಒಂದು 6ನೇ 7ನೇ ವರ್ಷದಲ್ಲಿ
ಈ ಸ್ಕೂಲ್ಗೆ ಆಗೆಲ್ಲ ಬ್ಯಾಗ್ ಇರಲಿಲ್ಲ, ಈ ಸಿಲ್ವರ್ ಥರದ್ದು ಡಬ್ಬ ಇರೋದು, ಹೌದು, ಗೊತ್ತು ಗೊತ್ತು ಗೊತ್ತು. ತೊಗೊಂಡೋಗೋ ಅದ್ರ ಮೇಲೆ ಹಿಂಗೆ ತಡ್ತಾ ಇದ್ದೆ. ರಿದಮ್ ಇಷ್ಟ ನನಗೆ, ಹೆಂಗಾರು ಮಾಡಿ ತಬಲಾ ಕಲಿಬೇಕು ಅಂತ ಆಸೆ. ಅದು 6 ವರ್ಷ 7 ವರ್ಷ. ನಮ್ಮನೆ ಹತ್ರನೇ ಮೂಲೆಯಲ್ಲಿ ಒಂದು ಅಂಗಡಿ ಇತ್ತು, ಅಲ್ಲಿ ಸೋಮಣ್ಣ ಅಂತ ಅವರು ಕಾಳಿಂಗರ ಜೊತೆ ತಬಲಾ ನುಡಿಸೋರು. ಅವರೊಂದು ಸೊಸೈಟಿ ಇಟ್ಕೊಂಡಿದ್ರು, ಹಾಲು ಅಕ್ಕಿ ಬೇಳೆ ಎಲ್ಲ. ಅವ್ರ ಹತ್ರ ಹೋಗಿ ಕೇಳಿದೆ, ಏನೋ ಇಷ್ಟು ಉದ್ದ ಇದೆಯಾ, ನೀನು ತಬಲಾ ಕಲಿತೀಯ ಅಂದರು. ಎಷ್ಟೊತ್ತಿಗೆ ಸ್ಕೂಲ್ ಬಿಡತ್ತೆ ಅಂದರು. 5 ಗಂಟೆಗೆ ಬಿಡುತ್ತೆ ಅಂದರು. ಸರಿ, ನೀನು 5ರಿಂದ ಬಂದ್ಬಿಟ್ಟು 5:30 ತನಕ ನಾವು ಅಕ್ಕಿ ಮೂಟೆ ಹಾಲು ಗೀಲು ಏನು ಹೇಳ್ತೀನೋ ಕೆಲಸ ಮಾಡಬೇಕು. 5:30ಯಿಂದ 6 ಗಂಟೆ ತಬಲಾ ಹೇಳ್ಕೊಡು. ಅಲ್ಲೊಂದು ಸ್ಕ್ರೀನ್ ಹಾಕಿರೋದು, ಹಿಂದ್ಗಡೆ ಜಾಗ ಇತ್ತು ಅವ್ರು ತಬಲಾ ಪಾಠ ಮಾಡೋದು. 5 ಗಂಟೆಗೆ ಅಲ್ಲಿ ಸ್ಕೂಲ್ ಬಿಟ್ಮೇಲೆ ಹೋಗಿ 5:30 ತನಕ ಕೆಲಸ ಮಾಡ್ಬಿಟ್ಟು ದುಡ್ಡಿಲ್ವಲ್ಲ, ಅಲ್ವಲ್ಲ, ತುಂಬ ಕಷ್ಟ. ಸರಿ ಅಂದ್ಬಿಟ್ಟು ಅಲ್ಲಿ ಅರ್ಧ ಗಂಟೆ ತಬಲಾ ಹೇಳ್ಕೊ. ಇಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 7ನೇ ವರ್ಷಕ್ಕೆ. ಅದಾದಮೇಲೆ ನನಗೆ ಒಂದು 9-10 ವರ್ಷ ಇದ್ದಾಗ ಆಗೆಲ್ಲ ಪಾರ್ಕಲ್ಲಿ ಪ್ರೋಗ್ರಾಮ್ ಮಾಡೋರು. ಈ ರೋಡ್ ಗೀಡಲ್ಲೆಲ್ಲ ಇರ್ತಿದೆ. ಪಾರ್ಕಲ್ಲಿ ಒಂದೊಂದು ತಿಂಗಳು ಹೋಗ್ಬೋದು. ಕೃಷ್ಣಮೂರ್ತಿಪುರಂ ಪಾರ್ಕ್ ಅಂತ ಮೈಸೂರಲ್ಲಿ, ಹೌದು, ಬಲ್ಲಾಲ್ ಹೋಟ್ಲಿದ್ರು. ಅಲ್ಲಿ ಕಾಳಿಂಗರ ಪ್ರೋಗ್ರಾಮ್ ಇತ್ತು. ಇವರು ತಬಲಾ ಶ್ರೀಕಂಠು ಮತ್ತು ಇವರು ನಿಮ್ಮ ಗುರುಗಳು, ನಮ್ಮ ಗುರುಗಳು. ಬಾ ನೀನು ಒಂದು ಬಂಗೂಸಿದ್ದೆ, ಒಂದು ಟ್ಯಾಂಬ್ರಿನ್ ಇಟ್ಕೊಂಡು ನುಡ್ಸೋದು. ಸುಮ್ಮನೆ ಹಂಗೆ ಎತ್ಕೊ ಅವ್ರ ಜೊತೆ ಕೂತ್ಕೊಂಡು ನುಡಿಸ್ದೆ. ಅವ್ರು ನಿಂತ್ಕೊಂಡು ಆಡೋರು, ನುಡ್ಸೋರೆಲ್ಲ ಕೆಳಗಡೆ ಕೂತ್ಕೊಂಡು ಅವ್ರನ್ನ ನೋಡಿಕೊಂಡು ಕತ್ತೆಲ್ಲ ನಾವು ಬಂದ್ಬಿಡೋದು ಅಂತ. ಕಾಳಿಂಗರ ಜೊತೆ ನುಡಿಸಿ ಬದುಕಿರೋ ನಾನು ಒಬ್ಬನೇ ಅನಿಸುತ್ತೆ. ಸರಿ, ಆಗ 10 ವರ್ಷದಿಂದ ನುಡ್ಸಾದ್ಮೇಲೆ ಅವ್ರು ನೋಡಿದ್ರು, ಯಾರು ಹುಡುಗ ಅಂದರು. ಕಾಳಿಂಗರಾಯರು. ಹಾಂ, ನನ್ನ ಹತ್ರ ಕಲಿತಾ ಇದ್ದೇನೆ. ಹೌದಾ ಪಾಪ, ತಾಳ ಕರೆಕ್ಟಾಗಿ ನುಡಿಸ್ತಾ ಅಂದ್ಬಿಟ್ಟು ಹಂಗೆ ಕಳಿಸೋದು ಬೇಡ ಅಂತ 50 ಪೈಸಾ ಕೊಟ್ಟರು. ಫಸ್ಟ್ ಪೇಮೆಂಟ್ ನಾನು ತೊಗೊಂಡಿದ್ದೆ ಕಾಳಿಂಗರಾಯರ ಕೈಯಿಂದ. 50 ಪೈಸಾ ತೊಗೊಂಡೆ. ಅದೇ ನನಗೆ ಇನ್ಸ್ಪಿರೇಷನ್ ಟು ದಿ ಮ್ಯೂಸಿಕ್ ಫೀಲ್ಡ್. ವಂಡರ್ಫುಲ್ ಸರ್. ಕಾಳಿಂಗರಾಯರ ಬಗ್ಗೆ ನಿಮಗೆ ಒಬ್ಬ ಸಂಗೀತಗಾರರಿಗೆ ಏನು ಅನಿಸುತ್ತೆ ಸರ್? ಅವ್ರ ಬಗ್ಗೆ ಹೇಳೋದು, ಅವ್ರ ಬಗ್ಗೆ ಹೇಳೋದಂದರೆ ಅವ್ರ ಕುಟುಂಬ ಸರ್, ಅವ್ರ ಕುಟುಂಬ ಇದೆ. ಸೋಮ್ ಕುಮಾರ್ ಒಂಥರ ಇಬ್ಬರು ಬರೋರು, ಅವರಿಬ್ಬರು ನಿಂತ್ಕೊಂಡೇ ಹಾಡೋರು. ಓಕೆ, ಅಲ್ಲ ಅವ್ರ ಮದುವೆ ಮಕ್ಕಳು? ಒಬ್ಬ ಮಗ ಇದ್ದ. ಈಗ ಇಲ್ಲ ಅನ್ಸತ್ತೆ. ಅವನು ಒಂದು ಪಿಕ್ಚರ್ ಮಾಡ್ದ, ಅದಕ್ಕೆಲ್ಲ ಹೋಗಿ ನುಡಿಸಿದ್ದೆ ನಾನು. ನನಗೆ ಸಾರಿ ಗೋಪಿ ಸರ್, ಮಧ್ಯದಲ್ಲಿ ಡಿವೇಟ್ ಮಾಡ್ತೀನಿ ಸ್ನೇಹಿತರೆ. ನಾನು ಇಲ್ಲಿ ಒಬ್ಬ ವ್ಯಕ್ತಿನ ನೆನೆಸ್ಕೊಳ್ಳೇಬೇಕು. ನಿಮಗೆ ಸ್ವಲ್ಪ ಡಿವಿಯೇಷನ್ ಅಂದರೂ ಪರವಾಗಿಲ್ಲ, ಬಟ್ ಈ ವಿಷಯ ಇಲ್ಲಿ ಗೋಪಿಯವರು ಹೇಳಿರೋದ್ರಿಂದ ನನಗೆ ಅದು ಬಂದಿದೆ, ನಾನು ಅದನ್ನು ಹೇಳಲೇಬೇಕು. ನನ್ನ ಚಾನಲ್ನ ಬೆಳೆಯೋದಕ್ಕೆ ಸಹಸ್ರಾರು ಜನ ಗಣ್ಯರು, ಅಂದರೆ ಬೆಳೀತಾ ಇರೋದಕ್ಕೆ ಬೆಳೆದಿದೆ ಅಂತ ನಾನು ಹೇಳಲ್ಲ, ಈ ಸಣ್ಣ ಬೆಳವಣಿಗೆಗೆ ತುಂಬ ಜನ ಕಾರಣಕರ್ತರು. ಅದರಲ್ಲಿ ನಂದೀಶ್ ಅಂತ ಒಬ್ಬ ವ್ಯಕ್ತಿ, ಸುಮಮ್ಮ ಅವರ ಮಗಳು ಶಾಂತಮ್ಮ ಅವ್ರ ಮಗಳು ಸುಮಮ್ಮ ಅವ್ರನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅವರೇ ನನಗೆ ಸಂಪರ್ಕ ಮಾಡಿಕೊಟ್ಟಿದ್ದು. ಅವ್ರೊಬ್ರು ನಂದೀಶ್ ಅಂತ ವ್ಯಕ್ತಿ ಸರ್, ಇಲ್ಲ ಇತ್ತೀಚೆಗಷ್ಟೇ ಕಾಲವಾಗ್ಬಿಟ್ರು ಅವರು. ಅವ್ರು ನನಗೆ ಒಂದು ಸತಿ ಫೋನ್ ಮಾಡಿ, ಸರ್ ಕಾಳಿಂಗರಾಯರ ಮಗ ಇದ್ದಾರೆ, ಅವ್ರನ್ನ ಇಂಟರ್ವ್ಯೂ ಮಾಡಲೇಬೇಕು ನೀವು ಅಂತ ಹೇಳಿದರು. ಅವ್ರ ನಂಬರು ಕೊಟ್ಟಿದ್ದರು. ಈ ಹಾಳಾದ ಬುದ್ಧಿಗೆ ಅವತ್ತಿಗೆ ಏನಾಯಿತೋ ಏನೋ ಗೊತ್ತಿಲ್ಲ, ಆ ನಂಬರು ಮಿಸ್ ಆಯಿತು. ನಮ್ಮ ಇವ್ರು ವಾಟ್ಸಪ್ ಚಾಟು ಡಿಲೀಟ್ ಆಗೋಗ್ಬಿಟ್ಟಿದ್ದು, ಅವ್ರು ಕಳಿಸಿದ್ದು, ನಮ್ಮ ಸ್ನೇಹಿತರು ಕಳಿಸಿದ್ದು. ಅವ್ರ ಮಗ ಎಲ್ಲಿದ್ದಾರೆ ಏನು ಅಂತ ನನಗೆ ಗೊತ್ತಿಲ್ಲ. ಸಾರಿ ಸರ್, ನೀವು ಹೇಳಿದ್ರಿ, ನಾನು ಮಾಡೋದಕ್ಕಾಗಿಲ್ಲ. ಬಟ್ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಏನಾದ್ರು ಲೀಡ್ ಸಿಕ್ಕಿದ್ರೆ ಖಂಡಿತ ನಂದೀಶ್ ಅವರೇ, ನಾನು ನಿಮಗೆ ಅವತ್ತು ಏನು ನೀವು ಕೇಳಿದ್ರಿ ನಾನು ಅದನ್ನು ಮಾಡಿಕೊಡ್ತೀನಿ. ನಾನು ಅದನ್ನು ಸಂದರ್ಶನ ಮಾಡೋದಕ್ಕೆ ಆಸೆ. ಗೊತ್ತಿಲ್ಲ, ಅದಕ್ಕೆ ನೀವೇ ನಂಗೆ ದಾರಿ ತೋರಿಸ್ಬೇಕು. ಇವಾಗ ಕಾಳಿಂಗರಾಯರು ಬಂದಿದ್ದಕ್ಕೆ ಅವ್ರ ಮಗನ ಇಂಟರ್ವ್ಯೂ ಮಾಡಬೇಕು ಅಂತ ನೀವು ಹೋಗೋಕ್ಕೆ ಮುಂಚೆ ನನಗೆ ಹೇಳಿದ್ರಿ, ಬಟ್ ಅದು ನಾನು ಮಾಡೋದಕ್ಕಾಗಲಿಲ್ಲ ಕೆಲವು ಕಾರಣಗಳಿಂದ. ಸೊ ಖಂಡಿತ ಸಂಪರ್ಕ ಸಿಕ್ಕಿದ್ರೆ ನಾನು ಮಾಡೇ ಮಾಡ್ತೀನಿ. ಇದೇನಾದರೂ ಅವ್ರ ಕುಟುಂಬದ ಯಾರಿಗಾರು ಸಿಕ್ಕಿದ್ರೆ ದಯವಿಟ್ಟು ನನ್ನ ಸಂಪರ್ಕ ಮಾಡಿ, ನಿಮ್ಮನ್ನು ಭೇಟಿ ಮಾಡಬೇಕು, ನಿಮ್ಮ ತಂದೆಯವ್ರ ಬಗ್ಗೆನೂ ದಾಖಲೆ ಮಾಡಬೇಕು. ಅದಕ್ಕೆ ನಾನು ಕಾಳಿಂಗರಾಯರ ಬಗ್ಗೆ ಗೋಪಿ ಸರ್ ಹತ್ರ ಕೇಳ್ತಾ ಇರೋದು. ನನಗೆ ಸಿಕ್ಕಿದ್ರೆ ಕೊಡ್ತೀನಿ ದಯವಿಟ್ಟು ಸರ್. ಮೋಸ್ಟ್ಲಿ ಒಂದಿಬ್ರಿಗೆ ನನಗೆ ಗೊತ್ತಿದ್ದಾರೆ, ಕೇಳಿ ನೋಡಿ ಸರ್. ಅವ್ರು ರೆಕಾರ್ಡ್ ಮಾಡಿ ಅರವಿಂದ್ ಸ್ಟುಡಿಯೋಲಿ ಅವ್ರನ್ನ ಕೇಳಿ ನೋಡಿ ಸರ್. ಮೋಸ್ಟ್ಲಿ ಅವ್ರ ಹತ್ರ ಇರ್ಬೋದು ಇದ್ರೆ ಒಂದ್ಸತಿ, ಯಾಕೆಂದರೆ ಇವ್ರು ಕೊಟ್ಟಿದ್ರು ಸರ್. ಅವ್ರ ಹತ್ರ ಮಾತು ಕೂಡ ಆಡಿದ್ದೆ ಸರ್. ಅವ್ರ ಹೆಸರು ಮರ್ತೋಗಿದೆ ನನಗೆ. ಅವ್ರ ಮಾತು ಕೂಡ ಪಾಪ ನಂದೀಶನವ್ರು ಮಾತಾಡ್ಸಿದ್ರು, ಬಟ್ ಮಾಡೋದಕ್ಕಾಗಲಿಲ್ಲ. ಪಾಪ ನಂದೀಶನವರು ಅಷ್ಟು ಒಂಥರ ನಿಸ್ವಾರ್ಥ ಜೀವಿ ಸರ್. ಅವರು ಈ ಥರ ಎಲ್ರಿಗೂ ತುಂಬ ಜನಕ್ಕೆ ಸಹಾಯ ಮಾಡಿಕೊಂಡೇ ಇದ್ದರು. ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಕೆಲವು ವರ್ಷಗಳಿಂದ ತೀರೋಗ್ಬಿಟ್ರು. ಈಗ ರೀಸೆಂಟ್ 1-1.5 ವರ್ಷದಿಂದ. ಎನಿವೆ, ಥ್ಯಾಂಕ್ ಯು ನಂದೀಶ್ ಅವರೇ, ನೀವೆಲ್ಲೇ ಇದ್ದರೂ ನಮ್ಮನ್ನು ಬ್ಲೆಸ್ ಮಾಡ್ತಿರ್ತಾರೆ ಅಂತ ಗೊತ್ತು. ಎಸ್ ಗೋಪಿ ಸರ್. ಅಷ್ಟೇ ಒಂದೇ ಕಾರ್ಯಕ್ರಮ ನುಡಿಸಿದ್ದು. ಆಗಿನ್ನ ಚಿಕ್ಕವನು, ನಂಗೆ ಅಷ್ಟು ಅದ್ಭುತವಾಗಿ ಹಾಡೋರು ಅದೆಲ್ಲರಿಗೂ ಗೊತ್ತು.
ಎಲ್ಲರೂ ಗೊತ್ತಿರೋ ವಿಷಯನೇ. ಜಗತ್ ಜಾಹೀರಾತದು. ಅಷ್ಟೇ ನಮಗೆ ಒಂದು ಇನ್ಸ್ಪಿರೇಷನ್ ಆಗೋಯ್ತು ನನ್ನ ಲೈಫಲ್ಲಿ. ಹಿಂಗೆಲ್ಲ ಕೂತ್ಕೊಂಡು ಇಂಥ ದೊಡ್ಡವ್ರ ಜೊತೆ ನುಡಿಸ್ಬೋದು, ಯಾವತ್ತಾರು ಒಂದಿನ ದೊಡ್ಡವ್ರ ಜೊತೆ ನುಡಿಸ್ತೀನಿ ಅಂದ್ಕೊಂಡೆ. ನಮಗೆ ಇದ್ದಿದ್ದೇ ನಮ್ಮ ಅಣ್ಣಂದರು ಸಂಗೀತಕ್ಕೆ. ಸೊ ನಾವು 3 ಜನ ಸೇರಿ ಸ್ಕೂಲ್ ಡೇಸಲ್ಲಿ ಎಲ್ಲ ಕಡೆ ಕಾಂಪಿಟೇಷನ್ನಲ್ಲಿ 3 ಜನನೂ ಒಂದೇ ಸ್ಕೂಲ್, ಹಾರ್ಡ್ವಿಕ್ ಸ್ಕೂಲ್. ಕಾಂಪಿಟೇಷನ್ನಲ್ಲಿ ಯಾವ ಸ್ಕೂಲು? ಹಾರ್ಡ್ವಿಕ್ ಹೈಸ್ಕೂಲ್. ಹಾರ್ಡ್ವಿಕ್ ಹೈಸ್ಕೂಲ್. ಅಲ್ಲಿ ಎದುರುಗಡೆನೇ ನಮ್ಮ ಮನೆ ಇದ್ದಿದ್ದು. ಸೊ ನಾವು 3 ಜನ ಹಂಗೆ ಬೆಳೀತಾ ಒಂದು ಚಿಕ್ಕದಾಗಿ ಒಂದು ಆರ್ಕೆಸ್ಟ್ರಾ ಮಾಡ್ತೀವಿ, ಮೆನ್ ಆ್ಯಂಡ್ ಮೆಲೋಡಿ ಅಂತ. ಮೆನ್ ಆ್ಯಂಡ್ ಮೆಲೋಡಿ ಫಸ್ಟು ಅದು 67 ಏನೋ 1967. ಅಂದರೆ ಚಿಕ್ಕ ಕಾರ್ಯಕ್ರಮ. ಈ ಲೆವೆಲ್ ಟೀಚರ್ಸ್ ಕುಲ ಒಂದು 5 ಜನ 6 ಜನ. ಏನೇನು ಇತ್ತು ಎಕ್ವಿಪ್ಮೆಂಟ್ಸು? ಈಗ ನಮ್ಮ ಅಣ್ಣಂದು ಮ್ಯಾಂಡ್ಲಿನ್ ಇತ್ತು, ನಾನು ಗಿಟಾರು, ನಾನು ಇಲ್ಲ ಗಿಟಾರು ಅಥವಾ ತಬಲ, ನಮ್ಮ ಸುದರ್ಶನ್ ಗಿಟಾರಿಸ್ಟು, ಮೋಹನ್ ಕೀಬೋರ್ಡು ಇರಲಿಲ್ಲ, ಬರೀ ಅಕಾರ್ಡಿಯನು ಇಲ್ಲ ಮ್ಯಾಂಡ್ಲಿನ್. ಅವ್ರು ವಿಸಿಲ್ ಹೊಡೆಯೋದ್ರಲ್ಲೂ ಫೇಮಸ್. ಹೌದು. ಅದಾದಮೇಲೆ ಮೋಹನ್ ಕುಮಾರ್ ಅಂತ ಮಾಡಿದ್ವಿ. ಕುಮಾರ್ ಅಂತ ಫ್ರೆಂಡ್ ಇದ್ದ. ಅದು 69ಇಂದ ಒಳ್ಳೆ ಪೀಕಿಗೆ ಹೋಯಿತು. ಅಲ್ಲಿಂದ ಎಲ್ಲ ಎಕ್ವಿಪ್ಮೆಂಟ್ ಬಂದು, ದೊಡ್ಡ ಸಿಂಗರ್ಗಳು ಬಂದು. ಸ್ವರ್ಣಲತಾ ಇದ್ಲಿಲ್ಲ, ಅವಳು ನಮ್ಮ ಹತ್ರನೇ ಭದ್ರಾವತಿನ ಕರ್ಕೊಂಬಂದು ನಮ್ಮ ಮನೇಲಿ 6 ವರ್ಷ ಇಟ್ಕೊಂಡು ಸ್ವರ್ಣಲತಾ ರೆಹಮಾನ್ ಗಾರ್ಡ್ ಹೋಗ್ಬಿಟ್ಲು. ಅವಳು ತಿಳಿರ್ತಿರೋದು. ಯಾವಾಗ ತಿರೋದ್ರು ಸರ್ ಅವರು? ಅವಳು ತೀರಿ 4 ವರ್ಷ ಆಯಿತು. ಏನಾಗಿತ್ತು ಪಾಪ ಅವ್ರಿಗೆ? ಕ್ಯಾನ್ಸರ್ ಏನೋ ಆಗಿತ್ತು. ಹಾಂ. ಸೊ ಅವಳು ನಮ್ಮ ಮನೇಲೇ ಇದ್ದು ನಾವೇ ಆಡಿಸಿ. ಫಸ್ಟು ರಾಜ್ಕುಮಾರ್ ಪ್ರೋಗ್ರಾಮಲ್ಲಿ ಅವಳು ಕೈಲಿ ಆಡಿಸಿ. ಎಲ್ಲೋ ವಾಯ್ಸ್ ಬರ್ತಿದ್ದೆ, ಯಾರದು ಅಂತ ನೋಡಿದ್ರು, ಏನು ಅದ್ಭುತವಾಗಿ ಆಡ್ತಾಳೆ ಅಂತ. ಒಳ್ಳೆ ಈ ಥರ ತುಂಬ ಜನನ್ನ ಮನೇಲೇ ಇಟ್ಕೊಂಡು ಬೆಳೆಸಿ ನಮ್ಮಣ್ಣ ಗುರುಕುಲ ಆಗೋಯ್ತು. ಮೈಸೂರು ಮನೆ ಅಂದರೆ ಆದಮೇಲೆ ನಾನು 71, 72 ಚೆನ್ನೈಗೆ ಹೊಟ್ಟೋದೆ. ಗೋಪಿ ಸರ್ ಏನು ಓದಿದ್ದು ನೀವು? ಓದಿದ್ದು? ನಾನು BSc ಓದಿದ್ದೆ. ಎಲ್ಲಿ ಓದಿದ್ದು? ಮೈಸೂರು ಶಾರದಾ ವಿಲಾಸ್ ಕಾಲೇಜ್. ನಮ್ಮ ತಂದೆ ಬಂದು ಲೈಫ್ ಇನ್ಶೂರೆನ್ಸ್ನಲ್ಲಿ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್. ಅಲ್ಲೇ ಕೆಲಸ ಕೊಡಿಸಿದ್ರು. ಗುಂಡೂರಾಯರು. ಗುಂಡೂರು ಕೆಲಸ 3 ತಿಂಗಳು ಹೋದೆ. ಬೆಳಿಗ್ಗೆ 9ರಿಂದ 6 ಗಂಟೆ ತನಕ. ನಮ್ಮ ತಂದೆನೇ ಅಲ್ಲಿ ಕೂತಿರೋ, ನಾ ಇಲ್ಲಿ ಕೆಲಸ ಮಾಡಿ. ನಾನು ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ನಂಗೆ ಹಿಂಗಾಗಲ್ಲ, ನಂಗೆ ಗಿಟಾರ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಇಲ್ಲಿ ಬಂದು. ಆಗ 210 ರೂಪೀಸ್ ಏನೋ ಬೇಸಿಕ್ ಆಗ. ನನಗೆ ಇಲ್ಲೇ ನಾನು ಹೆಂಗೋ ಜೀವನ ಮಾಡ್ಕೊತೀನಿ ಅಂತೇಳಿ ಬಿಟ್ಬಿಟ್ಟೆ. ಅದಾದಮೇಲೆ ನನಗೆ ಪ್ರೋಗ್ರಾಮಲ್ಲಿ ನುಡಿಸಿದಾಗ ಕಾರ್ಪೊರೇಷನ್ ಬ್ಯಾಂಕಲ್ಲಿ ಪ್ರಭಾಕರ್ ಅಂತ ಒಬ್ಬರಿದ್ರು ಮ್ಯಾನೇಜರ್. ಅವರಂದರು, ಅವ್ರದ್ದೊಂದು ಗ್ರೂಪು ಆರ್ಕೆಸ್ಟ್ರಾ ಇತ್ತು ಬ್ಯಾಂಕ್ದು. ನೀನು ಗಿಟಾರಿಸ್ಟಾಗಿ ಬಂದ್ಬಿಡು, ನೀನು ಬ್ಯಾಂಕಲ್ಲೇ ಕೆಲಸ ಕೊಡಿಸ್ತೀನಿ ನನಗೆ. ಸರಿ ಅಂತ ಬ್ಯಾಂಕಿಗೆ ಸೇರಿಕೊಂಡೆ. ಆಮೇಲೆ 3 ತಿಂಗಳು ಹೋದೆ. ಕುಂದಾಪುರಕ್ಕೆ ಟ್ರಾನ್ಸ್ಫರ್. ಅಲ್ಲಿ ಹೋದೆ. 1 ವಾರಕ್ಕೆ ಆ ಬಿಸಿಲು ಇದು ಎಲ್ಲ ತಡೆದ್ಬಿಟ್ಟು ಮೈಸೂರು ಬಿಟ್ಬಿಟ್ಟು ಹೋಗೋಕ್ಕೆ. ಮೈಸೂರಿನ ಜನ ಅಂದರೆ ಒಂಥರ ಗೊತ್ತಲ್ಲ. ಹೌದು. ಅಲ್ಲಿ ಅಂತ ಅಲ್ಲೂ ಕೆಲಸ ಬಿಟ್ಬಿಟ್ಟೆ. ಇಲ್ಲಪ್ಪ ಹಿಂಗೆ ಮ್ಯೂಸಿಕಲ್ಲಲ್ಲಿ ಏನಾಗುತ್ತೋ ಸಾಧನೆ ಮಾಡೋಣ ಅಂತ ನಮ್ದು ಆರ್ಕೆಸ್ಟ್ರಾ ಮಾಡಿ ಅಲ್ಲಿಂದ ರಾಜ್ಕುಮಾರ್ ಜೊತೆ 130 ಪ್ರೋಗ್ರಾಮ್ ಥ್ರೂಔಟ್ ಇಂಡಿಯಾ. ಮ್ಯೂಸಿಕಲ್ ನೈಟ್. ಮೋಹನ್ ಅದೇ ನಾನು ಜೊತೆಲಿ ಇದ್ಕೊಂಡು ಮ್ಯೂಸಿಕಲ್ ನೈಟ್ ಮಾಡಿ 76 ಕಿಲಾಡಿ ಕಿಟ್ಟು ಪಿಕ್ಚರ್ ಮಾಡಿ. ಬರ್ತೀನಿ ಸರ್. ಈ ಮ್ಯೂಸಿಕಲ್ ನೈಟ್ ಜರ್ನಿ ಹೇಗಿತ್ತು ಸರ್ ಅಣ್ಣವ್ರ ಜೊತೆ? ಅದು ಎಕ್ಸ್ಟ್ರಾರ್ಡಿನರಿ ಸರ್. ದೇವರಂತ ಆ ಥರ ಮನುಷ್ಯನ ಹುಟ್ಟೋದು ಇಲ್ಲ, ನೋಡೋಕ್ಕಾಗೋದು ಇಲ್ಲ ಸರ್. ಒಂದೇ ಒಂದು ಪ್ರೋಗ್ರಾಮು ರಾಜ್ಕುಮಾರ್ ವಿಷ್ಣುವರ್ಧನ್ ಆಡಿದ್ರು. ಅದೇ ಫೋಟೋ ಹುಬ್ಳಿ. ಇದು ರಾಜ್ಕುಮಾರು ವಿಷ್ಣುವರ್ಧನ್ ಒಂದೇ ವೇದಿಕೆಯಲ್ಲಿ ಆಡಿದ್ರು. ಒಂದೇ ವೇದಿಕೆಯಲ್ಲಿ ಇಬ್ಬರು ಒಟ್ಟಿಗೆ ಆಡಿದ್ರು. ಎಲ್ಲಿ ಸರ್ ಇದು? ಇದು ಹುಬ್ಳಿ. ಇದು ನಾನು ಬೇಸ್ ಗಿಟಾರ್.